ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾನು ಮುಖ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅಂದರೆ ಒಂದು ಮ್ಯಾಜಿಕಲ್ ಡ್ರಿಂಕ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಇದು ಬರೀ ಜಸ್ಟ್ ಒಂದು 4 ಇಂಗ್ರೀಡಿಯೆಂಟ್ಸ್ನ ಹಾಕೊಂಡು ಮನೆಯಲ್ಲೇ ಸಿಗುವಂತಹ ಪದಾರ್ಥನ ಯೂಸ್ ಮಾಡಿ ಮಾಡುವಂತಹ ಒಂದು ರೆಮಿಡಿ ಆಗಿರುತ್ತೆ. ಸೊ ಯಾವಾಗಲೂ ಅಷ್ಟೇ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿದ್ದಾಗ ಮುಖ ತುಂಬ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ಯಾರಿಗೆ ನಿಮಗೆ ಪಿಗ್ಮೆಂಟೇಷನ್ ಇರ್ಬೋದು, ಡಾರ್ಕ್ ಸ್ಪಾಟ್ಸ್ ಇರ್ಬೋದು, ಮತ್ತು ಪಿಂಪಲ್ಸ್ ಆಗಿರ್ಬೋದು, ಇದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ನಾಟ್ ಓನ್ಲಿ ಸ್ಕಿನ್ ಇಶ್ಯೂಸ್ ಅಂತ ಅಲ್ಲ, ಈವನ್ ನಿಮ್ಮದು ಹೊಟ್ಟೆಯ ಒಂದು ಫ್ಯಾಟು ಕರಗುತ್ತೆ ಮತ್ತು ಕೂದಲು ತುಂಬ ಚೆನ್ನಾಗಾಗುತ್ತೆ. ಅಂದರೆ ಶೈನಿಂಗ್ ಬರುತ್ತೆ ಮತ್ತು ಲಾಂಗ್ ಹೇರ್ ಲೆಂತಿಯಾಗಿ ಬರುತ್ತೆ. ಸೊ ಆ ಥರದ್ದೊಂದು ಟ್ರೈ ಮಾಡಿ ಆಯಿತಾ. ಸೊ ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಸೊ ನೋಡ್ಕೊಂಬನ್ನಿ. ಸೊ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಇದನ್ನು ಡೈಲಿ ನೀವು ಕುಡಿಯೋದ್ರಿಂದ ನಿಮಗೇನೆ ಗೊತ್ತಾಗುತ್ತೆ. ಅಂದರೆ ನಿಮ್ಮ ಗಮನಕ್ಕೇನೆ ಬರುತ್ತೆ. ನೀವು ಹೇಳೋದೇ ಬೇಕಾಗಿಲ್ಲ, ಬೇರೆಯವ್ರು ನಿಮ್ಮನ್ನ ನೋಡಿ ಹೇಳ್ತಾರೆ. ಯಾಕೆಂದರೆ ಅಷ್ಟು ನಿಮ್ಮದು ಬ್ಯೂಟಿ ಎನ್ಹ್ಯಾನ್ಸ್ ಆಗುತ್ತೆ. ಅಂದರೆ ಮುಖದಲ್ಲಿ ಒಂಥರ ಗ್ಲೋ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ಅಂದರೆ ಈ ಒಂದು ಡ್ರಿಂಕ್ ಕುಡಿಯೋದ್ರಿಂದ. ಸೊ ಇದ್ರ ಜೊತೆಗೇನೆ ನಾನು ಇನ್ನೂ ಒಂದು ಶೇರ್ ಮಾಡ್ಕೊತಾ ಇದ್ದೀನಿ, ಒಂದು ಟಿಪ್ ನಾನು ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ, ಬೋನಸ್ ಟಿಪ್ ನಿಮಗೆ ಆಯಿತಾ. ಸೊ ನಿಮ್ಮದು ಮುಖ ತುಂಬ ಚೆನ್ನಾಗಿ ಗ್ಲೋ ಬರಬೇಕು ಅಂದರೆ ಏನು ಮಾಡ್ಬೋದು ಅಂತ, ಮತ್ತು ಹೊಟ್ಟೆ ಬೊಜ್ಜು ಕರಗುತ್ತೆ. ಸೊ ಬನ್ನಿ. ಸೊ ಎಲ್ಲ ಮನೆಯಲ್ಲಿ ಸಿಗುವಂತಹ ಪದಾರ್ಥ ಯೂಸ್ ಮಾಡೇ ಮಾಡೋದಿದು. ಸೊ ಇದು ನಿಮಗೆ ಗೊತ್ತಿರಲ್ಲ ಕೆಲವ್ರಿಗೆ ಹೇಗೆ ಮಾಡ್ಕೋಬೋದು ಅಂತ. ಸೊ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸೊ ಜೀರಿಗೆ ಒಂದು ಸ್ವಲ್ಪ 1/4 ಸ್ಪೂನ್ ತೊಗೊಂಡಿದ್ದೀನಿ, ಮತ್ತು ಸೋಂಪುನು ಅಷ್ಟೇ, ಮತ್ತು ಅಜ್ವೈನು, ಮತ್ತು ಮೆಣಸದು ಮಾತ್ರ ಒಂದು 2 ಮೆಣಸು ಕುಟ್ಟಿದಾಗ ಎಷ್ಟು ಬರುತ್ತೋ ಪುಡಿ ಅಷ್ಟೇ ಸಾಕು, ಸ್ವಲ್ಪ ಸಾಕು, ಒಂದು ಚಿಟಿಕೆ ಅಂದ್ಕೊಳ್ಳಿ, ಅಷ್ಟು ಸಾಕಾಗುತ್ತೆ. ಮತ್ತು ಶುಂಠಿದು ಒಂದು ಪೀಸ್ ಬೇಕಾಗುತ್ತೆ, ಮತ್ತು ಪುದೀನ. ಸೊ ಇಷ್ಟನ್ನು ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ ಮ್ಯಾಜಿಕಲ್ ಡ್ರಿಂಕ್ಗೆ. ಸೊ ನೋಡಿ ಫ್ರೆಂಡ್ಸ್, 1.5 ಗ್ಲಾಸ್ ಅಷ್ಟು ನೀರು ಹಾಕೋಬೇಕು ಫಸ್ಟು, ಯಾಕೆಂದರೆ ಅದು ಕುದ್ದಾಗ ಒಂದು ಸ್ವಲ್ಪ ಕಡಿಮೆ ಆಗುತ್ತಲ್ವ ಅದಕ್ಕೆ. ಸೊ ಇವಾಗ ನೋಡಿ ಇದನ್ನೆಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ ನಾನು, ಕುದಿಸ್ಬೇಕಾಗತ್ತೆ. ಶುಂಠಿ ಪೀಸ್ನ ಜಜ್ಜಿರಲಿಲ್ಲ, ಸೊ ಇವಾಗ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. ಸೊ ನೋಡಿ ಈ ಥರ. ಸೊ ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಫ್ರೆಂಡ್ಸ್. ಎಷ್ಟೊತ್ತು ಬಿಡಬೇಕು ಅಂದರೆ ಒಂದು 5 ನಿಮಿಷ ಅಂತೂ ಚೆನ್ನಾಗಿ ಕುದಿಬೇಕು. ಹೈ ಫ್ಲೇಮಲ್ಲೇ ಮಾಡಿ, ಆಮೇಲೆ ಒಂದು ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಸೊ ಅದು ಕುದೀತಾ ಇದೆ, ಅಲ್ಲಿವರೆಗೂ ಒಂದು ಟಿಪ್ನ ಶೇರ್ ಮಾಡ್ಕೋಬೇಕು ಅಂದ್ಕೊತಾ ಇದ್ದೀನಿ. ಸೊ ಏನು ಮಾಡಿ ಅಂದರೆ, ನಾನು ಮಾಡುವಂತಹ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಮಾರ್ನಿಂಗ್ ಎದ್ದ ತಕ್ಷಣ ಫ್ರೆಂಡ್ಸ್, ರಾತ್ರಿ ಹೊತ್ತು ನಾನು ಮಲಗುವಾಗ ಏನು ಅಂದರೆ ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಎಣ್ಣೆನ ನಾನು ಫೇಸ್ಗೆ ಅಪ್ಲೈ ಮಾಡಿ ಮಲಗಿರ್ತೀನಿ. ಅದಿಲ್ಲ ಅಂದರೆ ಅಲೋವೆರಾ ಜೆಲ್ ಹಾಕ್ಕೊಂಡಿರ್ತೀನಿ. ಮಾರ್ನಿಂಗ್ ಎದ್ದ ತಕ್ಷಣ ಏನು ಮಾಡ್ತೀನಿ ಅಂದರೆ, ಮುಖ ತೊಳೆದ್ಬಿಟ್ಟು ಹಸಿ ಹಾಲು ಬರುತ್ತಲ್ಲ, ಹಸಿ ಹಾಲು ಒಂದು ಸ್ವಲ್ಪ ನಿಂಬೆಹಣ್ಣು, ಲೆಮನ್ ಡ್ರಾಪ್ಸು ಒಂದು 2ರಿಂದ 3 ಅಷ್ಟೇ ಆಯಿತಾ. ಸೊ ಅದನ್ನು ಹಾಕ್ಕೊಂಡು ನೀವು ಮುಖಕ್ಕೆಲ್ಲ ಹಿಂಗೆ ಹಚ್ಕೊಂಡು ಬಿಟ್ಬಿಡ್ಬೇಕು. ಎಷ್ಟು ನಿಮಿಷ ಬಿಡಬೇಕು ಅಂದರೆ ಒಂದು 15ರಿಂದ 20 ನಿಮಿಷ ಬಿಟ್ಟಾಗ ನಿಮ್ಮದು ಸ್ಕಿನ್ನಲ್ಲಿ ಅಕಸ್ಮಾತ್ ಏನಾರ ಚಿಕ್ಕ ಚಿಕ್ಕ ಕಲೆಗಳ ಥರ ಇರುತ್ತಲ್ಲ, ಸೊ ಅದೆಲ್ಲ ಫುಲ್ ಹೊಟ್ಟೋಗಲ್ಲ. ಸೊ ಅದು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನಿಧಾನಕ್ಕೆ ಅದು ಕ್ರಮೇಣ ಅದು ಶೇಡ್ ಆಗ್ತಾ ಬರುತ್ತೆ, ಅಂದರೆ ಫೇಡ್ ಆಗ್ತಾ ಬರುತ್ತೆ, ಶೇಡ್ ಅಲ್ಲ ಫೇಡ್ ಆಗ್ತಾ ಬರುತ್ತೆ. ಅಂದರೆ ಅದು ಡಾರ್ಕ್ ಕಲರಲ್ಲಿರೋದು ಒಂದು ಸ್ವಲ್ಪ ಲೈಟ್ ಆ್ಯಂಡ್ ಶೇಡಿಗೆ ಮಾಡುತ್ತೆ ಆಯಿತಾ. ಸೊ ಆ ಥರ. ಸೊ ಅದು ನಿಮಗೆ ಎಷ್ಟು ಯೂಸ್ ಆಗುತ್ತೆ ಅಂದರೆ, ಈವನ್ ನಿಮ್ಮದು ಸ್ಕಿನ್ದು ಟೋನು ಚೇಂಜ್ ಆಗುತ್ತೆ, ಅಂದರೆ ಬೆಳ್ಳಗೂ ಆಗ್ತೀರಾ. ಸೊ ಇದೊಂದು ಮಾಡ್ಕೊಳ್ಳಿ. ಸೊ ಅದು ನಂದು ಮೊದಲನೇದಾಯ್ತಾ, ಫಸ್ಟ್ ಎದ್ದ ತಕ್ಷಣ ಹಂಗೆ ಮಾಡ್ತೀನಿ. ಅದಾದಮೇಲೆ ಏನು ಮಾಡ್ತೀನಿ ಅಂದರೆ, ಒಂದು ಸ್ವಲ್ಪ ಪಾತ್ರೆಯಲ್ಲಿ ಐಸ್ ವಾಟರ್ನ ತೊಗೊಂಡು, ಅಥವಾ ಐಸ್ ಕ್ಯೂಬ್ಸ್ನೇ ಹಾಕ್ಕೊಂಡಿರ್ತೀನಿ ನಾನು. ಐಸ್ ಕ್ಯೂಬ್ಸ್ನ ಹಾಕೊಂಡ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಅಗಲ ಇರಬೇಕು, ನಮ್ಮ ಮುಖ ಅದರೊಳಗಡೆ ಇಡ್ಸಂಗಿರಬೇಕು ಬಗ್ದಾಗ. ಸೊ ಅದನ್ನು ಒಂದು ಸ್ವಲ್ಪ ಮುಖದಲ್ಲಿ ಹಿಂಗೆ ಇಟ್ಕೊಂಡು ಒಂದು 2 ಮಿನಿಟ್ಸ್ ಅಂತೂ ನಾವು ಹಿಂಗೆ ಬಗ್ಬಿಟ್ಟು ಮುಖ ಮಾತ್ರ ಐಸ್ ಕವರ್ ಆಗಿರಬೇಕು. ಸೊ ಆ ಥರ ತೆಗಿಯೋದು ಮತ್ತು ಡಿಪ್ ಮಾಡೋದು ನೀರಲ್ಲಿ, ತಣ್ಣೀರಲ್ಲಿ ಆಯಿತಾ. ಸೊ ಆ ಥರ ಮಾಡೋದ್ರಿಂದನೂ ನ್ಯಾಚುರಲ್ ಬ್ಯೂಟಿ ಬರುತ್ತೆ ನಿಮಗೆ. ಸೊ ಅದನ್ನು ಹೇಳಿದ್ದು. ಸೊ ಆಯಿತಾ ಫ್ರೆಂಡ್ಸ್, ಆ ಥರ ಮಾಡ್ಕೊಳ್ಳಿ. ಆವಾಗ ಮುಖ ತುಂಬ ಚೆನ್ನಾಗಿ ಗ್ಲೋ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನಿಮ್ಮದು ಕೂದಲು ಚೆನ್ನಾಗಿ ಬೆಳಿಬೇಕು ಅಂತ ಆಸೆ ಇದ್ದರೆ ಡೈಲಿ ಒಂದೊಂದು ಬೆಟ್ಟದ ನಲ್ಲಿಕಾಯಿಗೆ ಸ್ವಲ್ಪ ಒಣಗಿಸಿರುವಂತಹ ಕರಿಬೇವು ಸೊಪ್ಪು, ಮತ್ತು ಒಂಚೂರು ಕರಿ ಎಳ್ಳು ಅಥವಾ ಬಿಳಿ ಎಳ್ಳು, ಸ್ವಲ್ಪ ಅದೇ 3 ಹಿಂಗೆ ಕಂಬೈಂಡ್ ಮಾಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನೀವು ಡೈಲಿ ತಿಂತಾ ಬಂದರೆ ಕೂದಲು ನ್ಯಾಚುರಲ್ ಆಗಿ ನಿಮಗೆ ಕಪ್ಪಾಗುತ್ತೆ. ಮತ್ತು ಕೂದಲು ಒಂದು ಸ್ವಲ್ಪ ನಿಮಗೆ ಚೆನ್ನಾಗಿ ಬೆಳೆಯೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ, ಪ್ರಮೋಟ್ ಮಾಡುತ್ತೆ. ಯಾವಾಗಲೂ ಅಷ್ಟೇ ಒಂದು ಅರ್ಥ ಮಾಡ್ಕೊಳ್ಳಿ, ನಾವು ಯಾವುದೇ ಒಂದು ಹೊರಗಡೆಯಿಂದ ಅಪ್ಲೈ ಮಾಡೋದಕ್ಕಿಂತ ಒಳಗಡೆ ಇಂಟೇಕು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಆಯಿತಾ. ಸೊ ಇವಾಗ ನಾನೊಂದು ಡ್ರಿಂಕ್ ತೋರಿಸ್ತಾ ಇದ್ದೀನಲ್ಲ, ಅದು ಒಳಗಿಂದ ನಿಮ್ಮದು ಶುದ್ಧೀಕರಣ ಮಾಡುತ್ತೆ. ನ್ಯಾಚುರಲ್ ಬ್ಯೂಟಿ ಯಾರಿಗೆ ಬೇಕು, ಮುಖ ಸುಂದರವಾಗಿ ಕಾಣಿಸ್ಬೇಕು ಅಂತ ಯಾರಿಗೆ ಆಸೆ ಇದೆಯೋ ಅವ್ರು ಇದನ್ನು ಟ್ರೈ ಮಾಡಿ. ಸೊ ನೋಡ್ಕೊಂಬರೋಣ ಬನ್ನಿ, ಆಗಿರುತ್ತೆ ಅನ್ಸುತ್ತೆ ಇಷ್ಟೊತ್ತಿಗೆ.
ಸೊ ಆಯಿತಾ ಫ್ರೆಂಡ್ಸ್, ಅದನ್ನು ಟ್ರೈ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಬನ್ನಿ, ಆಗಿರುತ್ತೆ, ತೋರಿಸ್ತೀನಿ ಈಗ ಯಾವ ಥರ ಆಗಿದೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಬರಬೇಕು ಆಯಿತಾ. ಅದೇ ಒಂಥರ ಕಲರ್ ಚೇಂಜ್ ಆಗಿಬಿಡುತ್ತೆ ಯಾವಾಗ ನಾವು ಸೋಂಪು ಹಾಕಿದ್ದೀವಿ, ಅಜ್ವೈನ್ ಹಾಕಿದ್ದೀವಿ, ಮತ್ತು ಶುಂಠಿ, ಪುದೀನ, ಮೆಣಸು ಪುಡಿ ಇದೆ. ಸೊ ಇದೆಲ್ಲ ನಮ್ಮದು ಗಟ್ ಹೆಲ್ತ್ ಚೆನ್ನಾಗಿಡಂಗೆ ಮಾಡುತ್ತೆ. ನಾನು ಹೇಳ್ತೀನಿ ಅದ್ರದ್ದು ಏನೇನು ಬೆನಿಫಿಟ್ಸ್ ಅಂತ. ಬನ್ನಿ ಇವಾಗ. ಸೊ ನೋಡಿ ಫ್ರೆಂಡ್ಸ್, ರೆಡಿ ಆಯಿತು ನಮ್ಮ ಒಂದು ಮ್ಯಾಜಿಕಲ್ ಡ್ರಿಂಕ್ ಆಯಿತಾ. ಸೊ ಇದು ತುಂಬ ಹಾಟ್ ಆಗಿದೆ, ಅಂದರೆ ಬಿಸಿಯಾಗಿದೆ. ಒಂದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗೆ ಅಂದರೆ ಬೆಚ್ಚಗಾಗಬೇಕು, ತುಂಬಾ ಹಾಟ್ ವಾಟರ್ ಕುಡಿಬಾರ್ದು, ಹೆಲ್ತ್ಗೆ ಒಳ್ಳೇದಲ್ಲ. ಸೊ ಇದೊಂದು ಚೂರು ತಣ್ಣಗಾಗಲಿ, ಅಲ್ಲಿವರೆಗೆ ಇನ್ನೊಂದು ಟಿಪ್ನ ನಾನು ಶೇರ್ ಮಾಡ್ಕೊತೀನಿ ಆಯಿತಾ. ಸೊ ಬನ್ನಿ ಫ್ರೆಂಡ್ಸ್, ಇನ್ನೊಂದು ಟಿಪ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಯಾವುದು ಅಂತ ಇವಾಗ ಹೇಳ್ತೀನಿ. ಸೊ ಇದು ಯಾವ ಥರ ಅಂದರೆ ಫ್ರೆಂಡ್ಸ್, ನೀವು ನೈಟ್ ಟೈಮ್ ಮಾಡಬೇಕಾಗಿರುವಂತಹ ಒಂದು ಮೆಥಡ್ ಆಗಿರುತ್ತೆ ಆಯಿತಾ. ಅಂದರೆ ರಾತ್ರಿ ಸಮಯದಲ್ಲಿ ಮಾಡುವಂತಹ ಒಂದು ಮೆಥಡ್ ಆಗಿರುತ್ತೆ ಇದು. ಸೊ ಯಾವ ಥರ ಅಂತ ನಾನು ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಹೇಳ ಯಾವ ಥರ ಅಂದರೆ ಫ್ರೆಂಡ್ಸ್, ಅದು ಹರಳೆಣ್ಣೆನ ನೈಟ್ ಟೈಮು ನಮ್ಮ ಒಂದು ನೇವಲ್ಗೆ ಹಾಕೋಬೇಕು, ಅಂದರೆ ಹೊಕ್ಕಳಿಗೆ, ನಾಭಿ ಅಂತಾರಲ್ಲ. ಸೊ ನೋಡಿ, ಕೋಲ್ಡ್ ಪ್ರೆಸ್ಡ್ ಹರಳೆಣ್ಣೆನೇ ತೊಗೋಬೇಕು. ಇದೇನು ಗೊತ್ತಾ, ತಿನ್ನೋದಕ್ಕೂ ಯೂಸ್ ಮಾಡ್ತಾರೆ. ಕೆಲವ್ರಿಗೆ ಮಕ್ಳುಗಳಿಗೆ ಮೋಷನ್ ಆಗ್ತಾ ಇರಲ್ಲ, ಕಾನ್ಸ್ಟಿಪೇಷನ್ ಥರ ಆಗಿರುತ್ತಲ್ಲ, ಸೊ ಅವ್ರಿಗೆ ಅದೊಂದು ಚೂರು ತಗೊಳ್ಳೋಕ್ಕೆ ಡಾಕ್ಟರ್ಸ್ ಸಜೆಷನ್ ಮಾಡಿರ್ತಾರೆ, ಆಯುರ್ವೇದ ಡಾಕ್ಟರು. ಸೊ ಅದನ್ನು ಮಾಡ್ಕೋಬೋದು, ಒಳಗಿಂದ ಸೇವನೆಯೂ ಮಾಡ್ಬೋದು. ಬಟ್ ನಾನು ಇವತ್ತಿನ ಇದರಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ನೈಟ್ ಟೈಮೇ ಮಾಡಬೇಕು. ನಾನು ಹೇಳ್ತೀನಿ ನೋಡಿ ಏನಾಗುತ್ತೆ ಅಂತ ಆಯಿತಾ. ಸೊ ನೈಟ್ ಟೈಮು ಇದು ತಗೊಂಡಾಗ ಅಂದರೆ ಹೊಟ್ಟೆಗೆ, ಅಂದರೆ ಹೊಕ್ಕಳಿಗೆ ಹಾಕಿದಾಗ ಏನಾಗುತ್ತೆ ಅಂದರೆ, ಸ್ವಲ್ಪ ಇದನ್ನು ತಗೊಂಡು ಹೊಕ್ಕಳಿಗೆ ಹಿಂಗೆ ಹಾಕೊಳ್ತೀರಾ ಅಲ್ವಾ. ಸೊ ಅದನ್ನು ಹಾಕೊಂಡಾಗ ಅದ್ರ ಸುತ್ತ ಹಿಂಗೆ ರಬ್ ಮಾಡಬೇಕು ನೀವು. ಮಧ್ಯದಲ್ಲೂ ಹೋಗಬೇಕು, ಹೊಕ್ಕಳು ಒಳಗಡೆನೂ ಹೋಗ್ಬೇಕು, ಅದು ಡ್ರಾಪ್ಸ್ ಅದ್ರ ಒಳಗಡೆಯಿಂದ ಹೋಗಬೇಕು. ಅದ್ರ ಜೊತೆಗೆ ಅದ್ರ ಸುತ್ತ ಏನು ಪೋರ್ಷನ್ ಇರುತ್ತೋ ಸೊ ಅದನ್ನು ಹಿಂಗೆ ಮಸಾಜ್ ಮಾಡಬೇಕು ನೀವು. ಸೊ ಯಾವಾಗ ಮಸಾಜ್ ಮಾಡ್ತಿರೋ ಅದೇನಾಗುತ್ತೆ, ನಮ್ಮ ಒಂದು ಇಂಟೆಸ್ಟೈನ್ ಒಳಗಡೆ ಇರುತ್ತಲ್ಲ, ಸೊ ಅದ್ರ ಒಳಗಡೆ ಹೋಗಿ, ಹೊಟ್ಟೆ ಒಳಗಡೆ ಹೋಗ್ಬಿಟ್ಟು ಲಂಗ್ಸು ಮತ್ತು ಅದು ಎರಡೂ ಕ್ಲಿಯರ್ ಆಗ್ತಾ ಬರುತ್ತೆ ಆಯಿತಾ. ಸೊ ಆವಾಗಲೇ ಅದು ನಮ್ಮದು ಬಾಡಿನಲ್ಲಿರುವಂತಹ ಟಾಕ್ಸಿನ್ಸ್ ಎಲ್ಲ ಹೊಟ್ಟೋಗುತ್ತೆ. ಆವಾಗ ನಿಮಗೂ ಮುಖ ಚೆನ್ನಾಗಾಗುತ್ತೆ. ಸೊ ಇವತ್ತು ಮಾತಾಡ್ತಿರೋದೇ ನಾನು ಫೇಸ್ ಬ್ಯೂಟಿ ಬಗ್ಗೆ ಅಲ್ವಾ. ಕೂದಲು ಚೆನ್ನಾಗಿರಬೇಕು, ಬರೀ ನಿಮ್ಮದು ಮುಖ ಚೆನ್ನಾಗಿದ್ರೆ ಸಾಕಾಗುತ್ತಾ? ಇಲ್ಲ ಅಲ್ಲ, ಕೂದಲು ಚೆನ್ನಾಗಿರ್ಬೇಕಲ್ಲ. ಅಂದರೆ ಹಿಂಗಿರಬೇಕು ಅಂದರೆ ನೋಡಿದ ತಕ್ಷಣ ಅನಿಸ್ಬೇಕು ನಿಮ್ಮ ಕೂದಲು ಹೆಲ್ದಿ ಆಗಿದೆ ಅಂತ ಅಲ್ವಾ. ಒಂದ್ಸಲ ಯಾವ ಥರ ಹೇಳ್ತಿದ್ದೀನಿ ಅಂದರೆ, ಸ್ಪ್ಲಿಟ್ ಎಂಡ್ಸ್ ಆಗೋದಿರ್ಬೋದು, ರಫ್ ಆಗಿರೋದು, ಅದೆಲ್ಲ ಹೊಟ್ಟೋಗುತ್ತೆ. ಇದು ಮಾಡಿ ನೋಡಿ ನೀವು. ಯಾಕೆಂದರೆ ಅದು ಒಳಗಡೆ ಆ ಒಂದು ಇಂಟೆಸ್ಟೈನ್ಗೆ ಅದು ಹೋದಾಗ ಅದೇನಾಗುತ್ತೆ ಅಂದರೆ ಲಂಗ್ಸ್ ಮತ್ತು ಅದನ್ನು ಕ್ಲಿಯರ್ ಮಾಡ್ತಾ ಬರುತ್ತೆ. ಅಂದರೆ ಟಾಕ್ಸಿನ್ ಎಲ್ಲ ಹೊರಟೋಗುತ್ತೆ, ನೀಟಾಗಿ ಆಗಂಗೆ ಮಾಡುತ್ತೆ ಇದು ಆಯಿತಾ. ಸೊ ಏನೇ ಒಂದು ಕಲ್ಮಶ ಸೇರ್ಕೊಂಡಿದ್ರು ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ಅದು ಯಾವುದರಿಂದ ಅಂದರೆ ಈ ಥರದ್ದೊಂದು ಆಯಿಲಿಂದ ಫ್ರೆಂಡ್ಸ್. ಬಟ್ ನೀವೇನು ಗೊತ್ತಾ, ಹರಳೆಣ್ಣೆ ಮಾತ್ರ ತುಂಬ ಪ್ಯೂರ್ ಆಗಿರೋ ತೊಗೋಬೇಕು. ಇವಾಗೆಲ್ಲ ಮಿಕ್ಸಿಂಗ್ ಇರುತ್ತೆ ನೋಡಿ, ಅಂಥ ತೊಗೊಂಡು ನೀವು ಹೊಟ್ಟೆಗೆ ಹಾಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅದು ಆಯಿತಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಇದು ಯಾವುದ್ರದ್ದು ಅಂದರೆ ಥಾಟ್ಫುಲ್ ಅಂತ ಏನೋ ಬರುತ್ತೆ, ಥಾಟ್ಫುಲ್ ಕೋಲ್ಡ್ ಪ್ರೆಸ್ಡ್ ಕ್ಯಾಸ್ಟರ್ ಆಯಿಲ್ ಅಂತ ಆಯಿತಾ. ಥಾಟ್ಫುಲ್ ಕೋಲ್ಡ್ ಪ್ರೆಸ್ಡ್ ಇದು ಕ್ಯಾಸ್ಟರ್ ಆಯಿಲ್ ಅಂತ. ಅದ್ರ ಬ್ರ್ಯಾಂಡ್ ನೇಮ್ ಯಾವುದು ಅಂದರೆ ಥಾಟ್ಫುಲ್ ಅಂತ. ಯಾವುದೇ ಒಂದು ಪ್ರಮೋಷನ್ ಮಾಡ್ತಾ ಇಲ್ಲ ನಾನು, ಜಸ್ಟ್ ನನಗೆ ಯೂಸ್ ಆಗಿರೋದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ನ್ಯಾಚುರಲ್ ಬ್ಯೂಟಿ ನಿಮಗೆ ಯಾರಿಗೆ ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ, ಅಂದರೆ ಸ್ಕಿನ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಯಿತಾ, ಗ್ಲೋ ಬರಬೇಕಲ್ಲ ಮೇನಾಗಿ. ಸೊ ಏನೇ ಒಂದು ನೀವು ಫೇಸ್ ಪ್ಯಾಕ್ ಹಾಕ್ಕೊಂಡು ಏನೇ ಮಾಡೋದಕ್ಕಿಂತ ಈ ಥರ ನ್ಯಾಚುರಲ್ ರೆಮಿಡಿಗೆ ಹೋಗಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಆಯಿತಾ. ಫೇಸ್ ಪ್ಯಾಕ್ಸು ಜಸ್ಟ್ ಒಂದು ಸಪೋರ್ಟ್ ಕೊಡುತ್ತೆ ಹೊರತು ಮುಖ ಚೆನ್ನಾಗಿ ಒಳಗಿಂದ ಚೆನ್ನಾಗಿ ಬರಬೇಕು. ಅದಕ್ಕೂ ಮುಂಚೆ ತುಂಬ ಹ್ಯಾಪಿಯಾಗಿರೋದಕ್ಕೆ ಟ್ರೈ ಮಾಡಿ, ಯಾವಾಗಲೂ ನಗ್ತಾ ಇರಿ. ಏನು ಗೊತ್ತಾ, ಅದು ಆಯುರ್ವೇದ ಇದರಲ್ಲೇ ಬರುತ್ತೆ. ಯಾವಾಗ ನೀವು ಒಳಗಿಂದ ಉಲ್ಲಾಸ ಉತ್ಸಾಹದಿಂದ ಇರ್ತಿರೋ ಆತ್ಮಶುದ್ಧಿ ಅಂತಾರೆ ಆಯಿತಾ. ಸೊ ಅದಕ್ಕೆ ಹೆಂಗಿರಬೇಕು ಅಂದರೆ ಯಾವಾಗಲೂ ನಗ್ತಾ ಇರಬೇಕು. ಯಾರೇನೇ ನಿಮಗೆ ಬೈದ್ರೂ, ಯಾರೇ ನಿಮಗೆ ಟೀಸ್ ಮಾಡಿದ್ರು ಅದನ್ನು ಮೈಂಡಿಗೆ ತಗೋಬಾರ್ದು. ರಿಲ್ಯಾಕ್ಸ್ ಮೋಡಲ್ಲಿದ್ದಾಗ, ಸೊ ಎಲ್ಲರಿಗೂ ಟೆನ್ಷನ್ನು ಪ್ರಾಬ್ಲಮ್ ಇದ್ದೇ ಇರುತ್ತೆ ಫ್ರೆಂಡ್ಸ್. ಎಲ್ಲರ ಮನೆಯಲ್ಲೂ ಅದು ಪ್ರಾಬ್ಲಮ್ಮು. ಮನುಷ್ಯರಿಗೆ ಬರದೆ ಇನ್ನೇನು ಮರಕ್ಕೆ ಬರುತ್ತೆ ಹೇಳಿ ಅಲ್ವಾ. ಸೊ ಮನುಷ್ಯರಿಗೇನೆ ಅದು ದೇವರು, ಅದು ನಾವೆಲ್ಲ ತಡೆಯೋ ಶಕ್ತಿ ಇದೆ ಅಂದ್ಬಿಟ್ಟೆ ಮನುಷ್ಯರಿಗೆ ಕೊಟ್ಟಿರೋದು. ಯಾವುದೇ ಒಂದು ಪೇನ್ನ ನಾವು ತಡಿಬೋದು ಅಂತ. ಸೊ ಅದನ್ನ ಏನು ಗೊತ್ತಾ, ಜಸ್ಟ್ ಒಂದು ಸೂರ್ಯ ಚಂದ್ರ ಅಂತಲೇ ಅಂದ್ಕೊಳ್ಳಿ. ಇವಾಗ ಸೂರ್ಯದು ಇದ್ದಾಗ ಬಿಸಿಲು ಇರುತ್ತೆ, ಮತ್ತು ರಾತ್ರಿ ಚಂದ್ರ ಬಂದಾಗ ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ, ವೈಟ್ ಕಲರ್ ಅಲ್ಲ, ಅಂದರೆ ನೋಡೋದಕ್ಕೆ ಪೀಸ್ಫುಲ್ಲು ತಂಪಾಗಿರುತ್ತೆ. ಸೊ ಅದೇ ಥರ ಅಂದ್ಕೊಳ್ಳಿ, ಬೆಳಗ್ಗೆ ಇದ್ದಂಗೆ ರಾತ್ರಿ ಇರಲ್ಲ, ರಾತ್ರಿ ಇದ್ದಂಗೆ ಬೆಳಗ್ಗೆ ಇರಲ್ಲ. ಅದೇ ಥರ ನಮ್ಮ
ಒಂದು ಲೈಫ್ ಸ್ಟೈಲ್ನ ನಾವು ಚೆನ್ನಾಗಿ ಇಟ್ಕೊಂಡಾಗ, ಸೊ ನಾನು ಹೇಳ್ತಾ ಇರೋದೇನು ಗೊತ್ತಾ, ಕೆಲವ್ರಿಗೆಲ್ಲ ಪಿಗ್ಮೆಂಟೇಷನ್ನು ಪಿಂಪಲ್ಸ್ ಬಂದಾಗ ತುಂಬ ಅವರು ಸಫರ್ ಮಾಡ್ತಾ ಇರ್ತಾರೆ. ಅಯ್ಯೋ ನಂಗೆ ಈ ಥರ ಆಗೋಗಿದೆ, ನಾನು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಥೈರಾಯ್ಡ್ ಎಲ್ಲ ಬಂದ್ಬಿಟ್ಟಿದೆ ಅಂತ. ಥೈರಾಯ್ಡ್ಗೆ ನಿಮಗೆ ಹೇಳದ್ನಲ್ಲ, ಒಂದು ಪೇಪರಲ್ಲಿ ಬರೆದ್ಬಿಡಿ, ನಿಮ್ಮ ಒಂದು ಎಮೋಷನ್ಸ್ನ ಬರೀರಿ. ನಿಮ್ಗೆ ಏನೇನೇ ದುಃಖ ಇದೆ, ಯಾರ ದಾರ ಮೇಲೆ ಕೋಪ ಇದೆ ಎಲ್ಲ ಬರೆದ್ಬಿಟ್ಟು ಒಂದು ಬೆಂಕಿ ಹತ್ರ ಹೋಗ್ಬಿಟ್ಟು ಆ ಪೇಪರ್ನ ಸುಟ್ಟಾಕಿ, ಆಯಿತಾ. ಅವಾಗ ಆ ಥರ ಮಾಡೋದ್ರಿಂದ ನಿಮಗೆ ಒಳಗಿರುವಂತಹ ಒಂದು ಸ್ಟ್ರೆಸ್ ಎಲ್ಲ ಆಚೆ ಬರುತ್ತೆ ಫ್ರೆಂಡ್ಸ್. ನಗ್ತಾ ಇರಿ, ಯಾವಾಗಲೂ ಜಾಸ್ತಿ ನಗೋದಕ್ಕೆ ಟ್ರೈ ಮಾಡಿ, ಆಯಿತಾ. ಸೊ ನೀವು ಚೆನ್ನಾಗಿ ಸೆಲ್ಫ್ ಲವ್ ಮಾಡೋದನ್ನು ಕಲಿಬೇಕು. ಸೊ ನಾನು ಜಾಸ್ತಿ ಹೊತ್ತು ಹಂಗೆ ಹಿಂಗೆ ಮಾತಾಡೋಕ್ಕೆ ಬಿಟ್ಟರೆ ವಿಡಿಯೋ ಅದಕ್ಕೆ ನಂದು ಲೆಂತಿ ಆಗಿರುತ್ತೆ, ಗೊತ್ತಾಯ್ತಲ್ಲ ಈಗ. ಸೊ ನನಗೇನು ಅಂದರೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು, ಸುಮ್ಮನೆ ಹಿಂಗೆ ಮಾಡಿ ಬೇರೆಯವ್ರ ಥರ ವ್ಲಾಗ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಫ್ರೆಂಡ್ಸ್. ಯಾಕೆಂದರೆ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡೋಕ್ಕೆ ನಾನು ಯಾವಾಗಲೂ ಇಷ್ಟಪಡ್ತೀನಿ. ಸೊ ನಂದು ಅಷ್ಟೇ, ನಂದು ಕಲರು ಏನೂ ಹಾಕಲ್ಲ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಜಸ್ಟ್ ನಾನು ಹೆನ್ನ ಹಾಕ್ತೀನಿ, ಮೆಹಂದಿ ಹಾಕ್ತೀನಿ. ನಂದು ವ್ಲಾಗ್ಸ್ನ ನೀವು ಚೆಕ್ ಮಾಡ್ಬೋದು, ಮೆಹಂದಿಗೆ ಏನೇನೋ ಮಿಕ್ಸ್ ಮಾಡ್ತಾ ಇರ್ತೀನಿ ನಾನು. ಸೊ ಅದರಿಂದ ಕೂದಲು ಚೆನ್ನಾಗಾಗಂಗೆ ಆಗುತ್ತೆ. ಮತ್ತೆ ಹೇಳಿದ್ನಲ್ಲ, ಈ ಥರ ನ್ಯಾಚುರಲ್ದು ನಾವು ಮಾಡ್ಕೊಂಡಾಗ ಚೆನ್ನಾಗಾಗುತ್ತೆ, ಆಯಿತಾ. ಸೊ ನ್ಯಾಚುರಲ್ ಬ್ಯೂಟಿ ನಿಮಗೆ ಬೇಕು ಅಂದರೆ ಇದನ್ನು ಟ್ರೈ ಮಾಡಿ. ಇವಾಗ ನಂದು ಆರಿದೆ, ಅದಕ್ಕೆ ಇಷ್ಟೊತ್ತು ಮಾತಾಡಿದೆ, ಹಾಗೆ ಕುಡಿದು ತೋರ್ಸೋಕ್ಕಾಗಲ್ಲ ಅಲ್ಲ, ಅದಕ್ಕೋಸ್ಕರ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಬಂದಿರುತ್ತೆ, ಸೂಪರ್ಬ್ ಆಗಿರುತ್ತೆ. ನನಗೆ ಸೂಪರ್ಬ್, ನಿಮಗೆ ಗೊತ್ತಿಲ್ಲ, ಬಿಕಾಸ್ ಇದರಲ್ಲಿ ಯಾವುದೇ ಒಂದು ಉಪ್ಪಿಲ್ಲ, ಯಾವುದೇ ಒಂದು ಸಕ್ಕರೆ ಇಲ್ಲ, ಬೆಲ್ಲ ಇಲ್ಲ. ಆ್ಯಕ್ಚುಲಿ ನನಗೇನು ಗೊತ್ತಾ, ಈ ಥರ ಗ್ರೀನ್ ಟೀ ಕುಡ್ದು ಅಭ್ಯಾಸ ಅಲ್ಲ. ಸೊ ನನಗೆ ಕಹಿ ಕೊಡಿ, ಹುಳಿ ಕೊಡಿ, ಅದೆಲ್ಲ ನಾನು ಕುಡ್ದು ಅಭ್ಯಾಸ ಆಗೋಗಿದೆ. ಸೊ ನಾನು ಮಧ್ಯೆ ಈ ಥರ ಅಂತ ಇರ್ತೀನಿ, ಏನೋ ಅನ್ಕೋಬೇಡಿ, ಹ್ಯಾಬಿಟ್ ಆಗೋಗಿದೆ ನನಗೆ, ಏನೇನೋ ಮಾತಾಡ್ತಾ ಇರ್ತೀನಿ. ಸೊ ಆಯಿತಾ ಫ್ರೆಂಡ್ಸ್, ಸೊ ಈ ಥರ ಒಂದು ಕುಡಿಯೋದ್ರಿಂದ ಏನು ಅಂದರೆ ನಿಮ್ಮದು ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ, ಆಯಿತಾ. ಸೊ ನೀವು ಇವತ್ತಿಂದನೇ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಕುಡಿದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಒಂದು 7 ಡೇಸಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಪ್ಲಸ್ ಇದನ್ನು ಮಾಡಿ, ಇದ್ರ ಜೊತೆಗೆ ಇದನ್ನು ಮಾಡಿ, ನೈಟ್ ಇದು ಮಾಡಿ, ಬೆಳಗ್ಗೆ ಇದನ್ನು ಮಾಡಿ, ಆಯಿತಾ. ಏನು ಮಹಾ ಖರ್ಚು ಅಂದರೆ, ಒಂದು ಈ ಥರ ಬಾಟಲ್ನ ನೀವು ತೆಗೆದಿಟ್ಕೊಂಡ್ರೆ ತುಂಬ ದಿವಸದವರೆಗೂ 1 ಮಂತ್ ಬರುತ್ತೆ. ಜಸ್ಟ್ ಹೊಕ್ಕಳಿಗೆ ಹಾಕೊಳ್ಳೋದಲ್ಲ, 1 ಮಂತ್ ಬರುತ್ತೆ ಫ್ರೆಂಡ್ಸ್ ಇದು. ಸೊ ನಿಮ್ಮದು ಏನು ಗೊತ್ತಾ, ಗಟ್ ಹೆಲ್ತ್ ಚೆನ್ನಾಗಾದಾಗ ಪ್ಲಸ್ ಪಾಯಿಂಟ್ ಹೇಳ್ತೀನಿ ನೋಡಿ, ಸ್ಕಿನ್ ಚೆನ್ನಾಗಾಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಕೂದಲು ಉದುರೋದು ಸ್ಟಾಪ್ ಆಗುತ್ತೆ. ಪ್ಲಸ್ ನಿಮ್ಮದು ಗಟ್ ಹೆಲ್ತ್ ಚೆನ್ನಾಗಾಗುತ್ತೆ. ಗಟ್ ಹೆಲ್ತ್ ಚೆನ್ನಾಗಿದ್ದಾಗ ಯಾವುದೇ ಒಂದು ಕಾಯಿಲೆಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಇನ್ನೊಂದು ಹೇಳ, ಗಟ್ ಹೆಲ್ತ್ ಚೆನ್ನಾಗಿದ್ರೆ ನಿಮ್ಮದು ಟಮ್ಮಿ ಫ್ಯಾಟ್ ಕೂಡ ಕರಗ್ತಾ ಬರುತ್ತೆ. ಹೊಟ್ಟೆ ಸುತ್ತ ಏನು ಬೊಜ್ಜು ಇರುತ್ತೋ ಅದೆಲ್ಲ ಕರಗುತ್ತೆ. ಒಂದೇ ದಿನ ಮಿರಾಕಲ್ ಆಗಿಬಿಡುತ್ತೆ ಆ ಥರ ಹೇಳ್ತಾ ಇಲ್ಲ ನಾನು. 1 ಮಂತ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಇಂಚ್ ಲಾಸ್ ಆಗೋದನ್ನು ನೀವೇ ನಿಮ್ಮ ಕಣ್ಣಾರೆ ನೋಡ್ತೀರಾ. ಈವನ್ ಏನು ಗೊತ್ತಾ, ನಿಮ್ಮದು ಕೈ ಹತ್ರನೂ ಈ ಕಡೆ ಎಲ್ಲ ದಪ್ಪ ಇರುತ್ತಲ್ಲ ಫ್ರೆಂಡ್ಸ್, ಇದೆಲ್ಲ ಕರಗ್ತಾ ಬರುತ್ತೆ. ಸೊ ಈ ಥರ ಟ್ರೈ ಮಾಡಿ, ನೀವು ಟ್ರೈ ಮಾಡೋದಲ್ಲ ಏನಿದೆ ಅಲ್ಲ. ಸೊ ನೋಡಿ, ಇವತ್ತಿನ ವ್ಲಾಗಲ್ಲಿ ನಾನು ಬ್ಯೂಟಿದು ಹೇಳಿದೆ, ಪ್ಲಸ್ ಹೆಲ್ತ್ದು ಅಂದರೆ ಹೊಟ್ಟೆ ಕರಗಿಸೋದು, ಥೈರಾಯ್ಡ್ದು ಹೇಳ್ಬಿಟ್ಟಿದ್ದೀನಿ. ಥೈರಾಯ್ಡ್ಗೆ ಬೆಸ್ಟ್ ರೆಮಿಡಿ ಏನು ಅಂದರೆ ನಿಮ್ಮ ಒಂದು ಎಮೋಷನ್ಸ್ನ ಆಚೆ ಹಾಕಲೇಬೇಕು. ವಿಶುದ್ಧಿ ಚಕ್ರ ಹಾಳಾದಾಗಲೇ ಥೈರಾಯ್ಡ್ ಇಶ್ಯೂಸು ಪ್ರಾಬ್ಲಮ್ ಬರೋದು. ವಿಶುದ್ಧಿ ಚಕ್ರ ಯಾಕೆ ಹಾಳಾಗಿರುತ್ತೆ ಅಂದರೆ, ನಮ್ಮ ಮನಸ್ಸಿನಲ್ಲಿ ಭಾವನೆಗಳನ್ನ ವ್ಯಕ್ತಪಡಿಸಲಾಗದೆ ಅದನ್ನು ಒಳಗೆ ಸಫರ್ ಮಾಡಿಕೊಂಡು, ಒಳಗೆ ಹೊಟ್ಟೆಗೆ ಹಾಕೊಂಡು ಅದನ್ನು ಗಂಟ್ಲಲ್ಲೇ ಇಟ್ಕೊಂಡಿರ್ತೀವಿ. ಯಾವ ಮಾತೇ ಬರಲ್ಲ. ಯಾರು ಏನಾರು ಅನ್ಕೊಂಡ್ಬಿಡ್ತಾರೋ, ಅತ್ತೆ ಮಾವ ಏನಾರು ಅನ್ಕೊತಾರೆ, ಗಂಡ ಏನಾರು ಅನ್ಕೊತಾರೆ, ಫ್ರೆಂಡ್ಸ್ ಏನಾರು ಅನ್ಕೊತಾರೆ, ಯಾರು ಏನಾರ ಅಂದ್ಕೊಳ್ಳಿ, ಅದು ಅವ್ರದ್ದು ಪ್ರಾಬ್ಲಮ್ಮು. ನೀವೊಂದು ಸ್ಪೆಷಲ್ ಸೋಲ್ ಅಲ್ವಾ, ನೀವೊಂದು ಎಲ್ಲರೂ ಮನುಷ್ಯರು ಒಬ್ಬೊಬ್ಬರು ಒಂದೊಂದು ಕ್ವಾಲಿಟೀಸ್ ಹೊತ್ಕೊಂಡೇ ಈ ಭೂಮಿಗೆ ಬಂದಿರ್ತೀವಿ ನಾವು. ಸೊ ಯಾರಿಗೂ ಹೆದರ್ಕೋಬಾರ್ದು. ನೀವು ನಿಮ್ಮ ಒಂದು ಎಮೋಷನ್ಸ್ನ ಒಂದು ಪೇಪರಲ್ಲಿ ಬರೀರಿ, ಸುಟ್ಟಾಕಿ, ಅದನ್ನು ಸುಡಬೇಕು. ನೀವು ಬೆಂಕಿ ಹಚ್ಚಿಸ್ದಾಗಲೇ ನಿಮ್ಮ ಒಂದು ಆತ್ಮಕ್ಕೆ ಗೊತ್ತಾಗುತ್ತೆ. ಅಂದರೆ ನಿಮ್ಮ ಒಂದು ಬರ್ಡನ್ ಏನಿದೆ ಅಲ್ಲಿವರೆಗೂ ಅದು ತಿಂತಾ ಇರುತ್ತೆ ಒಳಗಡೆ. ಬಿಕಾಸ್ ಎಲ್ಲರ ಆತ್ಮಕ್ಕೂ ಗೊತ್ತಿರುತ್ತಲ್ವಾ. ಸೊ ಎಲ್ಲ ಒಳ ಆತ್ಮ ಅಂತಾರೆ ಅದನ್ನು. ಅದಕ್ಕೆ ಗೊತ್ತಿರುತ್ತೆ ಏನಾಗ್ತಾ ಇದೆ, ಏನು ನಡೀತಾ ಇದೆ ಅಂತ. ಸೀಕ್ರೆಟ್ಸ್ ಎಲ್ಲ ಅದಕ್ಕೆ ಗೊತ್ತಿರುತ್ತೆ. ಸೊ ಅದನ್ನು ಅದರಲ್ಲಿ ಬರೆದ್ಬಿಟ್ಟು ಯಾವಾಗ ನೀವು ಸುಡ್ತೀರೋ ಫ್ರೆಂಡ್ಸ್, ಆವಾಗ ನಿಮ್ಮ ಒಂದು ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ, ಥೈರಾಯ್ಡ್ ಇಶ್ಯೂಸು ಕಡಿಮೆ ಆಗ್ತಾ ಬರುತ್ತೆ. ಯಾವುದೇ ಒಂದು ಟ್ಯಾಬ್ಲೆಟ್ಸ್ ತೊಗೊಳ್ಳೋ ನೆಸೆಸಿಟಿನೇ ಇಲ್ಲ. ಅದ್ರ ಜೊತೆ ಈ ಥರ ಒಂದು ಡ್ರಿಂಕ್ ಡೈಲಿ ಕುಡಿತಾ ಬನ್ನಿ, ಮುಖ ತುಂಬ ಚೆನ್ನಾಗಿ ಕಾಣ್ತೀರಾ, ಕ್ಯೂಟಾಗಿ ಕಾಣಿಸ್ತೀರಾ. ಪ್ಲಸ್ ನಿಮ್ಮದು ವೆಯ್ಟ್ ಲಾಸು ಆಗುತ್ತೆ, ತೂಕನೂ ಕಡಿಮೆ ಮಾಡ್ಕೊತೀರಾ, ಮತ್ತು ನಿಮ್ಮದು ಕೂದಲು ಚೆನ್ನಾಗಾಗುತ್ತೆ. ಇನ್ನೇನು ಬೇಕು ಹೇಳಿ, ಎಲ್ಲನೂ ಬೆನಿಫಿಟ್ಸು ಇದರಿಂದನೇ ಸಿಗುವಾಗ ಇನ್ನೇನು ಬೇಕಲ್ವಾ. ಸೊ ನಾನಿದು ಫುಲ್ಲು ಕುಡಿತೀನಿ ಫ್ರೆಂಡ್ಸ್, ಒಂದು ಸ್ವಲ್ಪ ಬಿಸಿ ಇದೆ. ಮತ್ತು ಇದೇನು ಗೊತ್ತಾ, ಸಿಪ್ ಬೈ ಸಿಪ್ ಕುಡಿಬೇಕು. ಮತ್ತು ಎಷ್ಟು ಸಲ ಕುಡಿಬೇಕು ಅಂದರೆ ದಿನದಲ್ಲಿ 2 ಸಲ ಕುಡಿಬೇಕು ಫ್ರೆಂಡ್ಸ್. ತುಂಬ ಈಸಿ, ನಾನು ತೋರಿಸಿದ್ನಲ್ಲ, ಒಂದು 5 ನಿಮಿಷ ಆಗುತ್ತಷ್ಟೇ. ಸ್ವಲ್ಪ ಒಂಚೂರು ಜೀರಿಗೆ ಆ ಥರದ್ದೆಲ್ಲ ತೊಗೊಂಡು ನಾನೇನು ತೋರಿಸ್ದೆ, ಮತ್ತೆ ಹೇಳೋಕ್ಕೋದ್ರೆ ವಿಡಿಯೋ ಲೆಂತಿಯಾಗಿ ಬರುತ್ತೆ. ಸೊ ನಾನೇನು ತೋರಿಸ್ದೆ ಅದನ್ನು ಮಾಡ್ಕೊಳ್ತಾ ಬನ್ನಿ ಫ್ರೆಂಡ್ಸ್, ಆಯಿತಾ. ಸೊ ನ್ಯಾಚುರಲ್ ಬ್ಯೂಟಿ ನಿಮಗೆ. ಸೊ ನನಗೆ ಗೊತ್ತು ತುಂಬ ಜನ ನಂದು ಕೇಳ್ತಾ ಇರ್ತೀರಲ್ಲ ಯಾವ ಸೋಪ್ ನೀವು ಯೂಸ್ ಮಾಡ್ತೀರಾ ಅಂತ.
ಸೊ ನಂದು ಹೇಳಿದ್ದೀನಿ, ನನ್ನ ಬ್ಲಾಗ್ಸ್ನ ನೀವು ಚೆಕ್ ಮಾಡ್ಬೋದು. ಸೊ ಮೇಯ್ನಾಗಿ ಏನು ಗೊತ್ತಾ, ನಾನು ಈ ಥರದ್ದೇ ಜಾಸ್ತಿ ತೊಗೊಳ್ಳೋದು. ಅಂದರೆ ಜಾಸ್ತಿ ನಾನು ಪೆಸ್ಟಿಸೈಡ್ಸ್ ಇರುವಂತಹ ಈಗ ಕೋಕೋ ಕೋಲಾ ಆಗಿರ್ಬೋದು, ಪೆಪ್ಸಿ ಆ ಥರದ್ದೆಲ್ಲ ನಾನು ತೊಗೊಳಕ್ಕೆ ಹೋಗೋಲ್ಲ. ಈ ಥರ ಹೆಲ್ದಿ ಡ್ರಿಂಕ್ನ ಕುಡಿಯೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಆಯಿತಾ ಫ್ರೆಂಡ್ಸ್? ಸೊ ಈ ಥರ ಫ್ರೂಟ್ ಜ್ಯೂಸು ಕುಡಿತಾ ಇರ್ತೀನಿ. ಫ್ರೂಟ್ಸ್ ತುಂಬ ತಿಂತೀನಿ ನಾನು. ಫ್ರೂಟ್ಸ್ ನೀವು ಎಷ್ಟು ತಿಂತೀರೋ ಅಷ್ಟು ಬ್ಯೂಟಿಫುಲ್ಲಾಗಿ ನಿಮ್ಮ ಸ್ಕಿನ್ನು ಬರುತ್ತೆ. ಸೊ ಈ ಥರ ಮಾಡ್ಕೊಳ್ಳಿ, ಆಯಿತಾ? ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಇದನ್ನು ಕುಡಿತೀನಿ ನಾನು, ಒಂದು ಸ್ವಲ್ಪ ಬಿಸಿ ಇದೆ, ಒಂದು ಸ್ವಲ್ಪ ಬೆಚ್ಚಗಾದ್ಮೇಲೆ ಕುಡಿಬೇಕು ಅದಕ್ಕೆ. ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.